ರಾಜ್ಯ ಸರ್ಕಾರ ಅದರಲ್ಲೂ ಕೂಡ ರಾಜ್ಯದ ಪ್ರವಾಸೋದ್ಯಮ ಇಲಾಖೆ ಒಂದು ಎಡವಟ್ಟು ಮಾಡ್ಕೊಂಡಿದೆ. ನಮ್ಮ ರಾಜ್ಯದಲ್ಲಿ ಪ್ರವಾಸೋದ್ಯಮ ತಾಣಗಳಿಗೇನು ಬರ ಇದೆಯಾ? ಅದಕ್ಕೆ ಪ್ರಚಾರ ಮಾಡಬಹುದಿತ್ತಲ್ಲ. ಆದರೆ ಪ್ರವಾಸೋದ್ಯಮ ಇಲಾಖೆ ಕೇರಳದ ವಯನಾಡಿಗೆ ಬನ್ನಿ ಅಂತ ಹೇಳಿ ಎಲ್ಲಾ ಕಡೆಗಳಲ್ಲೂ ಕೂಡ ಇಂಥದ್ದೊಂದು ಪ್ರಚಾರದ ಪೋಸ್ಟರ್ ಅನ್ನ ಹರಿಬಿಡ್ತಾ ಇದೆ. ಆ ಮೂಲಕ ಬಿಜೆಪಿಗರು ಇಲಾಖೆಯ ಈ ಕ್ರಮಕ್ಕೆ ಕೆರಳಿ ಕೆಂಡವಾಗಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಎಡವಟ್ಟು. ವಯನಾಡು ಪ್ರವಾಸಕ್ಕೆ ಆಹ್ವಾನಿಸಿದ್ದಕ್ಕೆ ಬಿಜೆಪಿ ಸಿಟ್ಟು. ಕರ್ನಾಟಕದಲ್ಲಿ ಪ್ರವಾಸಿ ತಾಣಗಳಿಗೆ ಬರವಿಲ್ಲ. ಕರ್ನಾಟಕದಷ್ಟು ಸುಂದರ ರಾಜ್ಯ ಮತ್ತೊಂದಿಲ್ಲ. ನೈಸರ್ಗಿಕ ಸೌಂದರ್ಯ, ಸುಂದರ ದೇಗುಲಗಳು, ಪಶ್ಚಿಮ ಘಟ್ಟದ ಸೌಂದರ್ಯ, ಬೆಂಗಳೂರಿನ ಕೂಲ್ ವೆದರ್ ಹೇಳ್ತಾ ಕೂತ್ರೆ ಪದಗಳು ಸಾಲದು. ಆದರೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಗೆ ಕೇರಳದ ಮೇಲೆ ಲವ್ ಆಗಿದೆ. ಅದೇ ಕಾರಣಕ್ಕೆ ಕೇರಳ ಪ್ರವಾಸಕ್ಕೆ ಆಹ್ವಾನ ಕೊಡುತ್ತಿದೆ. ಹೌದು, ಕೆಎಸ್ಟಿಡಿಸಿ ವಯನಾಡಿಗೆ ಪ್ರವಾಸಿಗರನ್ನ ಆಹ್ವಾನಿಸುತ್ತಿರುವಂತಹ ಪೋಸ್ಟ್ ಸಖತ್ ವೈರಲ್ ಆಗ್ತಾ ಇದೆ. ಇಲಾಖೆಯ ವಿರುದ್ಧ ಬಿಜೆಪಿ ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ವಯನಾಡು ಕರ್ನಾಟಕಕ್ಕೆ ಸೇರಿತೆ ಅಥವಾ ಕೆಎಸ್ಟಿಡಿಸಿ ಕೇರಳದ್ದಾಯಿತೆ? ಪಕ್ಷದ ಅಧಿನಾಯಕಿ ಪ್ರಿಯಾಂಕಾ ಗಾಂಧಿ ಮೆಚ್ಚಿಸಲು ಕನ್ನಡ ನಾಡಿನ ಗೌರವವನ್ನು ಅಡವಿಡಲು ಕಾಂಗ್ರೆಸ್ ಸರ್ಕಾರ ಹೊರಟಿದೆ ಅಂತ ಟೀಕಿಸಿದೆ. ಸಿಎಂ ಸಿದ್ದರಾಮಯ್ಯನವರೇ, ಕೇರಳದ ಶಾಸಕನಂತೆ ವಯನಾಡಿನ ಚಂದಾ ವಸೂಲಿಗಾರನಂತೆ ವರ್ತಿಸುವಂತಹ ಮುಖ್ಯಮಂತ್ರಿಯನ್ನ ಕರ್ನಾಟಕದ ಜನತೆ ಇನ್ನೆಷ್ಟು ದಿನ ಸಹಿಸಬೇಕು? ಕರ್ನಾಟಕ ಪ್ರವಾಸೋದ್ಯಮದ ಅಭಿವೃದ್ಧಿ ನಿಗಮದ ಮೂಲಕ ವಯನಾಡಿನ ಪ್ರವಾಸೋದ್ಯಮಕ್ಕೆ ಜಾಹೀರಾತು ಕೊಟ್ಟಿದ್ದೀರಿ. ಅಸಲಿಗೆ ನೀವು ಕರ್ನಾಟಕದ ಮುಖ್ಯಮಂತ್ರಿಯೋ ಅಥವಾ ಕೇರಳದ ಶಾಸಕರೋ ಅಥವಾ ವಯನಾಡಿನ ಚಂದಾ ವಸೂಲಿಗಾರರೋ? ನಮ್ಮ ರೈತರಿಗೆ ನೀಡಬೇಕಾದ ಪರಿಹಾರಕ್ಕಿಂತ ವಯನಾಡಿಗೆ ನೀಡುವ ಪರಿಹಾರವೇ ನಿಮಗೆ ಮುಖ್ಯ. ಇದು ಉಪಕಾರವೂ ಅಲ್ಲ, ಮಾನವೀಯತೆಯೂ ಅಲ್ಲ. ಇದು ಹೈಕಮಾಂಡ್ ನಾಯಕರನ್ನ ತೃಪ್ತಿಪಡಿಸಿ ಅಲುಗಾಡ್ತಾ ಇರುವಂತಹ ಕುರ್ಚಿಯನ್ನು ಉಳಿಸಿಕೊಳ್ಳುವ ರಾಜಕೀಯ. ಕರ್ನಾಟಕದ ತೆರಿಗೆ ಹಣವನ್ನ ಹೈಕಮಾಂಡ್ ಎಟಿಎಂ ಹಾಗೆ ಬಳಸುವ, ನಕಲಿ ಗಾಂಧಿಗಳ ಗುಲಾಮರಂತೆ ವರ್ತಿಸುವ, ಮತ ಹಾಕಿ ಅಧಿಕಾರ ಕೊಟ್ಟ ತಾಯ್ನಾಡಿನ ರೈತರನ್ನೇ ಮರೆತು ಬಿಡುವ ನಾಡದ್ರೋಹಿ ಮುಖ್ಯಮಂತ್ರಿಯನ್ನ ಕನ್ನಡಿಗರು ಎಂದಿಗೂ ಕೂಡ ಕ್ಷಮಿಸುವುದಿಲ್ಲ. ಎಚ್.ಕೆ. ಪಾಟೀಲ್ಗೆ ಕೇಳಿ ಎಂದ ಪರಂ, ಮಾಹಿತಿ ಪಡೆಯುತ್ತೇನೆ ಎಂದ ಮಂತ್ರಿ. ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಆಡ್ ಕೊಟ್ಟಿದೆ. ಅಂದ್ರೆ ಕರ್ನಾಟಕದಲ್ಲಿ ಅಂತ ಟೂರಿಸಂ ಪ್ಲೇಸ್ ಇಲ್ವಾ? ಯಾಕೆ ಆ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನ ಹೆಚ್ಚಿಗೆ ಎಂಟರ್ಟೈನ್ ಮಾಡ್ತಾ ಇದೆ ಕರ್ನಾಟಕ ಟೂರಿಸಂ ಮಂತ್ರಿಗಳು? ಎಚ್.ಕೆ. ಪಾಟೀಲ್ ಇದ್ದಾರೆ, ಅವ್ರನ್ನ ನೀವು ಕೇಳಿದ್ರೆ ಹೇಳ್ತಾರೆ. ಪೊಲೀಸಿಗೆ ಕೇಳಿದ್ರೆ ಹೇಳಲ್ಲ. ಏನು ಉದ್ದೇಶ, ಯಾಕೆ ಆಗಿದೆ ಹಾಗೆ, ಅಥವಾ ಕೆಎಸ್ಟಿಡಿಸಿ ನಿಮ್ಮ ಹೋಟೆಲ್ ಇದೆ ಅಲ್ಲಿ ಏನು ಅನ್ನೋದ್ರ ಬಗ್ಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆಎಸ್ಟಿಡಿಸಿ ಅವರಿಂದ ವಿವರಣೆ ಪಡೆದು ಮಂಡಿಸೋದಕ್ಕೆ ಮಾನ್ಯ ನಮ್ಮ ನಿರ್ದೇಶಕರಿಗೆ, ಡೈರೆಕ್ಟರ್, ಕಮಿಷನರ್ ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ವಯನಾಡಿನ ಸೇವೆ ಮಾಡೋದ್ಯಾಕೆ? ವಯನಾಡಿನ ಲೋಕಸಭಾ ಸದಸ್ಯರು ಮೊದಲು ರಾಹುಲ್ ಗಾಂಧಿ ಇದ್ರು, ಅಲ್ಲಿದಿಂದ ಈಗ ಪ್ರಿಯಾಂಕಾ. ಅವನು ಖುಷಿ ಪಡಿಸೋದ್ರಾಗನೆ ಇವರು ತಮ್ಮ ಜೀವನ ಹಾಳು ಮಾಡ್ಕೊಳಕತ್ತಾರೆ. ಅಲ್ಲಿ ಆಣೆ ತುಳಿತಕ್ಕೊಳಗಾದ್ರೂ ಪರಿಹಾರ ಕೊಡುದು, ರಾಜ್ಯದಲ್ಲಿ ಆನೆ ತುಳಿತಕ್ಕಿಂತ ಅಲ್ಲಿ ಪರಿಹಾರ ಹೆಚ್ಚು ಕೊಡುದು, ಅಲ್ಲಿ ಅಭಿವೃದ್ಧಿಗೆ ಹಣ ಕೊಡುದು, ಅಲ್ಲಿ ಏನು ನೆರೆಹಾವಳಿ ಬಂದಾಗ ಅಲ್ಲಿ ಸರ್ಕಾರದ ಬೊಕ್ಕಸದ ಹಣ ಕೊಡುದು. ಗಾಂಧಿ ವಾದ್ರಾ ಕುಟುಂಬ ಖುಷಿಪಡಿಸಲು ಯತ್ನ. ಗಾಂಧಿ ಕುಟುಂಬನ ಖುಷಿ ಪಡಿಸಲಿಕ್ಕೆ ಮತ್ತು ವಾಡ್ರಾ ಕುಟುಂಬನ ಖುಷಿ ಪಡಿಸಲಿಕ್ಕೆ ಈ ರೀತಿ ಅತ್ಯಂತ ಕೀಳು ಮಟ್ಟದ ರಾಜಕಾರಣದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಬಂದು ನಿಂತಿದೆ. ನಾನು ಆಗ್ರಹ ಮಾಡ್ತೀನಿ, ನಮ್ಮಲ್ಲೇ ಸಾಕಷ್ಟು ಮೈಸೂರು ಇರ್ಬೋದು, ಕೊಡಗು ಇರ್ಬೋದು, ಅನೇಕ ಸುಂದರವಾದಂಥ ಪ್ರದೇಶಗಳದಾವು. ಮಂಗಳೂರು ಕರಾವಳಿ ಭಾಗ ಇರ್ಬೋದು, ಅಲ್ಲಿ ಮಡಿಕೇರಿ, ಚಿಕ್ಕಮಗಳೂರು, ಎಲ್ಲೇ ನಮ್ಮ ಕರ್ನಾಟಕದ ಹಣ, ಕನ್ನಡಿಗರ ಹಣ, ಕನ್ನಡಿಗ ಮಕ್ಕಳಿಗೆ
ಖರ್ಚು ಮಾಡುವಂತ ಕನಿಷ್ಠ ಬುದ್ಧಿ ಕೊಡಬೇಕು. ಇಲ್ಲಾಂದ್ರೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ದೊಡ್ಡ ಪ್ರಮಾದ ಮಾಡಿಕೊಂಡಿದೆ. ಅದನ್ನ ಮಾಡಿದ್ಯಾರು ಅಂತ ಪತ್ತಿ ಹಚ್ಚಿ ತಪ್ಪುದಿದ್ದು ಕೆಲಸವನ್ನ ಮಾಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಸರ್ಕಾರ ಅದರಲ್ಲೂ ಕೂಡ ರಾಜ್ಯದ ಪ್ರವಾಸೋದ್ಯಮ ಇಲಾಖೆ ಒಂದು ಎಡವಟ್ಟು ಮಾಡ್ಕೊಂಡಿದೆ. ನಮ್ಮ ರಾಜ್ಯದಲ್ಲಿ ಪ್ರವಾಸೋದ್ಯಮ ತಾಣಗಳಿಗೇನು ಬರ ಇದೆಯಾ? ಅದಕ್ಕೆ ಪ್ರಚಾರ ಮಾಡಬಹುದಿತ್ತಲ್ಲ. ಆದರೆ ಪ್ರವಾಸೋದ್ಯಮ ಇಲಾಖೆ ಕೇರಳದ ವಯನಾಡಿಗೆ ಬನ್ನಿ ಅಂಥೇಳಿ ಎಲ್ಲಾ ಕಡೆಗಳಲ್ಲೂ ಕೂಡ ಇಂಥದ್ದೊಂದು ಪ್ರಚಾರದ ಪೋಸ್ಟರ್ ಅನ್ನ ಹರಿಬಿಡ್ತಾ ಇದೆ. ಆ ಮೂಲಕ ಬಿಜೆಪಿಗರು ಇಲಾಖೆಯ ಈ ಕ್ರಮಕ್ಕೆ ಕೆರಳಿ ಕೆಂಡವಾಗಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಎಡವಟ್ಟು. ವಯನಾಡು ಪ್ರವಾಸಕ್ಕೆ ಆಹ್ವಾನಿಸಿದ್ದಕ್ಕೆ ಬಿಜೆಪಿ ಸಿಟ್ಟು. ಕರ್ನಾಟಕದಲ್ಲಿ ಪ್ರವಾಸಿ ತಾಣಗಳಿಗೆ ಬರವಿಲ್ಲ. ಕರ್ನಾಟಕದಷ್ಟು ಸುಂದರ ರಾಜ್ಯ ಮತ್ತೊಂದಿಲ್ಲ. ನೈಸರ್ಗಿಕ ಸೌಂದರ್ಯ, ಸುಂದರ ದೇಗುಲಗಳು, ಪಶ್ಚಿಮ ಘಟ್ಟದ ಸೌಂದರ್ಯ, ಬೆಂಗಳೂರಿನ ಕೂಲ್ ವೆದರ್ ಹೇಳ್ತಾ ಕೂತ್ರೆ ಪದಗಳು ಸಾಲದು. ಆದರೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಗೆ ಕೇರಳದ ಮೇಲೆ ಲವ್ ಆಗಿದೆ. ಅದೇ ಕಾರಣಕ್ಕೆ ಕೇರಳ ಪ್ರವಾಸಕ್ಕೆ ಆಹ್ವಾನ ಕೊಡುತ್ತಿದೆ. ಹೌದು, ಕೆಎಸ್ಟಿಡಿಸಿ ವಯನಾಡಿಗೆ ಪ್ರವಾಸಿಗರನ್ನ ಆಹ್ವಾನಿಸುತ್ತಿರುವಂತಹ ಪೋಸ್ಟ್ ಸಖತ್ ವೈರಲ್ ಆಗ್ತಾ ಇದೆ. ಇಲಾಖೆಯ ವಿರುದ್ಧ ಬಿಜೆಪಿ ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ವಯನಾಡು ಕರ್ನಾಟಕಕ್ಕೆ ಸೇರಿತೆ ಅಥವಾ ಕೆಎಸ್ಟಿಡಿಸಿ ಕೇರಳದ್ದಾಯಿತೆ? ಪಕ್ಷದ ಅಧಿನಾಯಕಿ ಪ್ರಿಯಾಂಕಾ ಗಾಂಧಿ ಮೆಚ್ಚಿಸಲು ಕನ್ನಡ ನಾಡಿನ ಗೌರವವನ್ನ ಅಡವಿಡಲು ಕಾಂಗ್ರೆಸ್ ಸರ್ಕಾರ ಹೊರಟಿದೆ ಅಂತ ಟೀಕಿಸಿದೆ. ಸಿಎಂ ಸಿದ್ದರಾಮಯ್ಯನವರೇ, ಕೇರಳದ ಶಾಸಕನಂತೆ ವಯನಾಡಿನ ಚಂದಾ ವಸೂಲಿಗಾರನಂತೆ ವರ್ತಿಸುವಂತಹ ಮುಖ್ಯಮಂತ್ರಿಯನ್ನ ಕರ್ನಾಟಕದ ಜನತೆ ಇನ್ನೆಷ್ಟು ದಿನ ಸಹಿಸಬೇಕು? ಕರ್ನಾಟಕ ಪ್ರವಾಸೋದ್ಯಮದ ಅಭಿವೃದ್ಧಿ ನಿಗಮದ ಮೂಲಕ ವಯನಾಡಿನ ಪ್ರವಾಸೋದ್ಯಮಕ್ಕೆ ಜಾಹೀರಾತು ಕೊಟ್ಟಿದ್ದೀರಿ. ಅಸಲಿಗೆ ನೀವು ಕರ್ನಾಟಕದ ಮುಖ್ಯಮಂತ್ರಿಯೋ ಅಥವಾ ಕೇರಳದ ಶಾಸಕರೋ ಅಥವಾ ವಯನಾಡಿನ ಚಂದಾ ವಸೂಲಿಗಾರರೋ? ನಮ್ಮ ರೈತರಿಗೆ ನೀಡಬೇಕಾದ ಪರಿಹಾರಕ್ಕಿಂತ ವಯನಾಡಿಗೆ ನೀಡುವ ಪರಿಹಾರವೇ ನಿಮಗೆ ಮುಖ್ಯ. ಇದು ಉಪಕಾರವೂ ಅಲ್ಲ, ಮಾನವೀಯತೆಯೂ ಅಲ್ಲ. ಇದು ಹೈಕಮಾಂಡ್ ನಾಯಕರನ್ನ ತೃಪ್ತಿಪಡಿಸಿ ಅಲುಗಾಡ್ತಾ ಇರುವಂತಹ ಕುರ್ಚಿಯನ್ನು ಉಳಿಸಿಕೊಳ್ಳುವ ರಾಜಕೀಯ. ಕರ್ನಾಟಕದ ತೆರಿಗೆ ಹಣವನ್ನ ಹೈಕಮಾಂಡ್ ಎಟಿಎಂ ಹಾಗೆ ಬಳಸುವ, ನಕಲಿ ಗಾಂಧಿಗಳ ಗುಲಾಮರಂತೆ ವರ್ತಿಸುವ, ಮತ ಹಾಕಿ ಅಧಿಕಾರ ಕೊಟ್ಟ ತಾಯ್ನಾಡಿನ ರೈತರನ್ನೇ ಮರೆತು ಬಿಡುವ ನಾಡದ್ರೋಹಿ ಮುಖ್ಯಮಂತ್ರಿಯನ್ನ ಕನ್ನಡಿಗರು ಎಂದಿಗೂ ಕೂಡ ಕ್ಷಮಿಸುವುದಿಲ್ಲ. ಎಚ್.ಕೆ. ಪಾಟೀಲ್ಗೆ ಕೇಳಿ ಎಂದ ಪರಂ, ಮಾಹಿತಿ ಪಡೆಯುತ್ತೇನೆ ಎಂದ ಮಂತ್ರಿ. ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಆಡ್ ಕೊಟ್ಟಿದೆ. ಅಂದ್ರೆ ಕರ್ನಾಟಕದಲ್ಲಿ ಅಂತ ಟೂರಿಸಂ ಪ್ಲೇಸ್ ಇಲ್ವಾ? ಯಾಕೆ ಆ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನ ಹೆಚ್ಚಿಗೆ ಎಂಟರ್ಟೈನ್ ಮಾಡ್ತಾ ಇದೆ ಕರ್ನಾಟಕ ಟೂರಿಸಂ ಮಂತ್ರಿಗಳು ಎಚ್.ಕೆ. ಪಾಟೀಲ್ ಇದ್ದಾರೆ. ಅವ್ರನ್ನ ನೀವು ಕೇಳಿದ್ರೆ ಹೇಳ್ತಾರೆ. ಪೊಲೀಸಿಗೆ ಕೇಳಿದ್ರೆ ಹೇಳಲ್ಲ. ಏನು ಉದ್ದೇಶ, ಯಾಕೆ ಆಗಿದೆ ಹಾಗೆ? ಅಥವಾ ಕೆಎಸ್ಟಿಡಿಸಿ ನಿಮ್ಮ ಹೋಟೆಲ್ ಇದೆ ಅಲ್ಲಿ ಏನು ಅನ್ನೋದ್ರ ಬಗ್ಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆಎಸ್ಟಿಡಿಸಿ ಅವರಿಂದ ವಿವರಣೆ ಪಡೆದು ಮಂಡಿಸೋದಕ್ಕೆ ಮಾನ್ಯ ನಮ್ಮ ನಿರ್ದೇಶಕರಿಗೆ, ಡೈರೆಕ್ಟರ್, ಕಮಿಷನರ್ ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ವಯನಾಡಿನ ಸೇವೆ ಮಾಡೋದ್ಯಾಕೆ? ವಯನಾಡಿನ ಲೋಕಸಭಾ ಸದಸ್ಯರು ಮೊದಲು ರಾಹುಲ್ ಗಾಂಧಿದು, ಅಲ್ಲಿದ್ದ ಈಗ ಪ್ರಿಯಾಂಕಾ, ಅವನು ಖುಷಿ ಪಡಿಸೋದ್ರಾಗನೆ ಇವರು ತಮ್ಮ ಜೀವನ ಹಾಳು ಮಾಡ್ಕೊಳಕತ್ತಾರೆ. ಅಲ್ಲಿ ಆನೆ ತುಳಿತಕ್ಕೊಳಗಾದ್ರೂ ಪರಿಹಾರ ಕೊಡುವುದು, ರಾಜ್ಯದಲ್ಲಿ ಆನೆ ತುಳಿತಕ್ಕಿಂತ ಅಲ್ಲಿ ಪರಿಹಾರ ಹೆಚ್ಚು ಕೊಡುವುದು, ಅಲ್ಲಿ ಅಭಿವೃದ್ಧಿಗೆ ಹಣ ಕೊಡುವುದು, ಅಲ್ಲಿ ಏನು ನೆರೆ ಹಾವಳಿ ಬಂದಾಗ ಅಲ್ಲಿ ಸರ್ಕಾರದ ಬೊಕ್ಕಸದ ಹಣ ಕೊಡುವುದು. ಗಾಂಧಿ ವಾದ್ರಾ ಕುಟುಂಬ ಖುಷಿಪಡಿಸಲು ಯತ್ನ. ಗಾಂಧಿ ಕುಟುಂಬನ ಖುಷಿ ಪಡಿಸಲಿಕ್ಕೆ ಮತ್ತು ವಾಡ್ರಾ ಕುಟುಂಬನ ಖುಷಿ ಪಡಿಸಲಿಕ್ಕೆ ಈ ರೀತಿ ಅತ್ಯಂತ ಕೀಳು ಮಟ್ಟದ ರಾಜಕಾರಣದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಬಂದು ನಿಂತಿದೆ. ನಾನು ಆಗ್ರಹ ಮಾಡ್ತೀನಿ, ನಮ್ಮಲ್ಲೇ ಸಾಕಷ್ಟು ಮೈಸೂರು ಇರ್ಬೋದು, ಕೊಡಗು ಇರ್ಬೋದು, ಅನೇಕ ಸುಂದರವಾದಂಥ ಪ್ರದೇಶಗಳದಾವು.
ಮಂಗಳೂರು ಕರಾವಳಿ ಭಾಗ ಇರ್ಬೋದು, ಅಲ್ಲಿ ಮಡಿಕೇರಿ, ಚಿಕ್ಕಮಗಳೂರು ಎಲ್ಲೇ ನಮ್ಮ ಕರ್ನಾಟಕದ ಹಣ, ಕನ್ನಡಿಗರ ಹಣ ಕನ್ನಡಿಗರ ಮಕ್ಕಳಿಗೆ ಖರ್ಚು ಮಾಡುವಂತ ಕನಿಷ್ಠ ಬುದ್ಧಿ ಕೊಡಬೇಕು. ಇಲ್ಲಾಂದ್ರೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ದೊಡ್ಡ ಪ್ರಮಾದ ಮಾಡಿಕೊಂಡಿದೆ. ಅದನ್ನ ಮಾಡಿದ್ಯಾರು ಅಂತ ಪತ್ತಿ ಹಚ್ಚಿ ತಪ್ಪುತ್ತಿದ್ದೋ ಕೆಲಸವನ್ನ ಮಾಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.